ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯಾ ಕ್ರಿಯೇಷನ್ಸ್. ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮಡಿಕೇರಿಗೆ ಬಂದಿದ್ದೀವಿ. ಮಡಿಕೇರಿ ರಾಜಾ ಸೀಟಲ್ಲಿ ಪಾರ್ಕಿಗೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ಬಂದಿದ್ದು. ಅದು ಸಂಜೆ ನಾವು ಈವ್ನಿಂಗ್ ಟೈಮಲ್ಲಿ ಹೋಗಿದ್ದು 5 ಗಂಟೆ ಅಷ್ಟರಲ್ಲಿ. ತುಂಬ ಖುಷಿ ಆಯಿತು. ಯಾವತ್ತೂ ಕೂಡ ಈ ಥರ ಪ್ಲೇಸ್ ನೋಡೇ ಇರಲಿಲ್ಲ. ಈ ಸಲ ನೋಡಿ ತುಂಬ ಖುಷಿ ಆಯಿತು. ಅಲ್ಲಿ ಯಾವ ಥರ ನೋಡಿ ಫುಲ್ ದಾರಿನೇ ಕಾಣಿಸಲ್ಲ, ಆ ಥರ ಆಗಿದೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು ಪಾರ್ಕಲ್ಲಿ. ಇಲ್ಲಿ ಗೇಮ್ಸು ಕೂಡ ತುಂಬ ಇದೆ. ಇಲ್ಲಿ ಲಾಸ್ಟ್ ಇದು ಇಲ್ಲಿ ನಿಂತ್ಕೊಂಡು ನೋಡಿದರೆ ಫುಲ್ ಕೆಳಗೆಲ್ಲ ಖಾಲಿ ಖಾಲಿ ಫುಲ್ ಮರನೇ ಇದೆ. ಅದೆಲ್ಲ ಏನೂ ಕಾಣಿಸ್ತಾನೆ ಇಲ್ಲ. ಇಲ್ಲೆಲ್ಲ ಬೆಟ್ಟ ಇದೆ, ಅದು ಕೂಡ ಸ್ವಲ್ಪನೂ ಕಾಣದೇ ಇರೋ ಥರ ಮುಚ್ಚೋಗಿದೆ. ಕೆಳಗಡೆ ಒಂದು ಸ್ವಲ್ಪ ಕೆಳಗೆ ಇಳಿದು ಹೋಗ್ಬೋದು. ಅಲ್ಲೂ ಕೂಡ ನೋಡೋದಕ್ಕೆ ಫೋಟೋ ತಗೊಳೋದಕ್ಕೆ ಜಾಗ ಇದೆ. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಮತ್ತು ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಹೋಗಬೇಕು. ಆಗೋ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಸಂಜೆ ಟೈಮ್ ಹೋಗಿದ್ದು, ಸ್ವಲ್ಪ ಮಳೆ ಬರ್ತಿತ್ತು, ತುಂಬ ಚೆನ್ನಾಗಿತ್ತು. ಹನಿ ಬೀಳ್ತಾ ಮಂಜು ಬೇರೆ ಕೌತ್ಕೊಂಡಿತ್ತು. ತುಂಬ ಸಖತ್ತಾಗಿತ್ತು ವೆದರ್ ಅಂತೂ. ನನ್ನ ಮಗಳು ವೀಡಿಯೋ ಮಾಡ್ತೀನಿ, ಫೋಟೋ ತೆಗಿತೀನಿ ಅಂದರೆ ನಿಂತ್ಕೊಳ್ತಲೇ ಇಲ್ಲ. ಆಟ ತುಂಬ ಖುಷಿಯಾಗಿದ್ಲು ಅವಳು ಮಾತ್ರ. ನನಗೂ ಕೂಡ ತುಂಬ ಖುಷಿ ಆಯಿತು. ಎಲ್ಲರೂ ಕೂಡ ಫ್ಯಾಮಿಲಿ ಹೋಗಿದ್ದು ನಾವು. ತುಂಬ ಎಂಜಾಯ್ ಮಾಡ್ಕೊಂಬಂದು. ನೀವು ಕೂಡ ಹೋಗಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇವರು ನಮ್ಮ ಅತ್ತಿಗೆ ಮತ್ತು ಇವರು ಹೊಸ ಜೋಡಿ ಈ ಕಡೆ ಇರೋರು ನಮ್ಮ ಹಸ್ಬೆಂಡ್ ತಮ್ಮನ ಹೆಂಡತಿ ಅವರು. ನನ್ನ ಫ್ಯಾಮಿಲಿ ನಿಮ್ಗೆ ಯಾವತ್ತೂ ಪರಿಚಯ ಮಾಡಿಕೊಟ್ಟಿಲ್ಲ, ಇನ್ನೂ ಒಂದು ಸಲ ತೋರಿಸ್ತೀನಿ ನೋಡಿ. ಇಲ್ಲಿ ತುಂಬ ಚೆನ್ನಾಗಿತ್ತು ಈ ಪ್ಲೇಸ್ ಮಾತ್ರ ನೋಡೋದಕ್ಕೆ. ಲಾಸ್ಟಿಗೆ ನಾನು ರೋಪಲ್ಲಿ ಕೂಡ ಹೋದೆ. ಅದು ಅಂತೂ 7 o'clock ನಾನು ಹತ್ತಿದ್ದು. ತುಂಬ ಕತ್ಲೆ ಆಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಕತ್ಲೆಲೂ ಕೂಡ ತುಂಬ ಚೆನ್ನಾಗಿತ್ತು ಮಾತ್ರ. ಇಲ್ಲೊಬ್ಬರು ಅಡ್ಡ ಬರ್ತಾರೆ, ಅವರು ಸಾರಿ ಅಂತ ಹೋಗ್ತಿದ್ದಾರೆ. ಪಿಂಕ್ ಡ್ರೆಸ್ ಅವರು ನನ್ನ ನಾದಿನಿ ಅಂದರೆ ನನ್ನ ಹಸ್ಬೆಂಡ್ ತಂಗಿಯವರು. ತುಂಬ ಚಳಿ ಕೂಡ ಇತ್ತು. ತುಂಬಾ ಎಂಜಾಯ್ ಮಾಡಿದ್ದೀವಿ ನಾವಂತೂ. ಅವಳಂತೂ ನಿಲ್ತಲೇ ಇಲ್ಲ, ಓಡೋಗ್ತಾಳೆ ಆಟ ಆಡೋದಕ್ಕೆ. ಇಲ್ಲಿ ಈ ಫ್ಲವರ್ ಅಂತೂ ತುಂಬ ಸಖತ್ತಾಗಿತ್ತು ಗಿಡದಲ್ಲಿ. ಅಲ್ಲೂ ಕೂಡ ಒಂದು ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದೆ ನಾನು. ಇದು ಆನೆ ಚೆನ್ನಾಗಿ ಮಾಡಿದ್ದಾರೆ. ಹುಲ್ಲಲ್ಲೇ ಗಿಡದಲ್ಲೇ ಮಾಡಿರೋದು ತುಂಬ ಇಷ್ಟ ಆಯಿತು ಅದಂತೂ. ಅದನ್ನು ಮುಟ್ಟಿ ಚೆಕ್ ಮಾಡ್ತಿದ್ದೆ ನಾನು ಹೇಗಿದೆ ಅಂತ. ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಹುಲ್ಲಲ್ಲೇ ಮಾಡಿರೋದು ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ರಾಜಾ ಸೆಟ್ ಅಂತ ಬರೆದಿದೆ. ಫಿಲಿಮ್ ಮಿಸ್ಟೇಕ್ ಆದರೆ ಸಾರಿ ನಾನು ಹೇಳೋದು. ತುಂಬ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಪಾರ್ಕಿಗೆ ಫೋಟೋ ಶೂಟಿಂಗ್ ಅಂತೂ ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದು ಸಂಜೆ ಟೈಮೇ ಹೋಗಬೇಕು, ಇನ್ನೂ ಸಖತ್ತಾಗಿರುತ್ತೆ. ನಾನು ಕೂಡ ನಿಂತ್ಕೊಂಡು ಸಖತ್ ವೀಡಿಯೋ ಫೋಟೋ ಎಲ್ಲ ತಕ್ಕೊಂಡೆ. ತುಂಬ ಸಖತ್ತಾಗಿ ಬರುತ್ತೆ ಫೋಟೋಸ್ ವೀಡಿಯೋಸಿಗಂತೂ ಪ್ಲೇಸು. ಈವ್ನಿಂಗ್ ಆದರೂ ಫೋಟೋ ಕ್ಲಿಯರಿಟಿ ಕೂಡ ಚೆನ್ನಾಗಿ ಬಂತು. ತುಂಬ ಬೆಳಕಿತ್ತು, ಕತ್ಲೆ ಏನಾಗಿರಲಿಲ್ಲ. ನನ್ನ ಮಗಳು ಕೂಡ ಹೂವು ಕೀಳೋಕ್ಕೆ ಹೂವಿನ ಸುತ್ತ ಗಿಡದ ಸುತ್ತನೇ ಸುತ್ತಾ ಇಲ್ಲ. ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಛತ್ರಿ ತಗೊಂಡೋಗಿರಲಿಲ್ಲ, ಬೇರೆ ಯಾರ ಹತ್ರನೂ ಛತ್ರಿ ಇಸ್ಕೊಂಡು ವೀಡಿಯೋ ಮಾಡಿದೆ. ಅವರು ಆರ್ಮಿ ಛತ್ರಿನೇ ಕೊಟ್ಬಿಟ್ರು. ಇನ್ನೂ ಖುಷಿ ಆಯಿತು. ಹಸ್ಬೆಂಡ್ ಆರ್ಮಿ ಅಂತ ಹೇಳಿದ್ದೀನಿ ಕೊನೆ ವೀಡಿಯೋದಲ್ಲಿ ಯಾವುದ್ರಲ್ಲೋ, ಹಾಗಾಗಿ ಆರ್ಮಿಯವರು ನಾವು ಫ್ಯಾಮಿಲಿ. ಹಾಗೆ ನಿಂತ್ಕೊಂಡು ಈ ಛತ್ರಿಗಿದ್ದು ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ತುಂಬ ಗೇಮ್ಸ್ಗಳಿದೆ. ಮಕ್ಕಳಿಗಂತೂ ಸಖತ್ತಾಗಿದೆ. ತುಂಬ ಜಾಸ್ತಿ ಗೇಮ್ಸೇ ಇದೆ. ಜಂಪಿಂಗು ಮತ್ತು ಏನೇನೋ ಹಗ್ಗದಲ್ಲಿ ಆಡೋದು, ಅದೆಲ್ಲ ನೇಮ್ಸ್ ಗೊತ್ತಿಲ್ಲ ನನಗೆ. ತುಂಬ ಸಖತ್ ಗೇಮ್ಸ್ ಇದೆ, ಆಡ್ಬೋದು. ಇಂಥೊಂದು ಪ್ಲೇಸಿಗೆ ಎಲ್ಲರೂ ಟ್ರಿಪ್ ಬರ್ಬೋದು ಅಂತೀನಿ ನಾನಂತೂ. ಲಾಸ್ಟಿಗೆ ನನ್ನ ಮಗಳು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಆಗೆಲ್ಲೋ ಸೈಲೆಂಟಾಗಿಲ್ಲೋ ಸಖತ್ ಚಳಿ ಆಗ್ತಿತ್ತು. ಆಗ ಸ್ವಲ್ಪ ಸೈಲೆಂಟ್ ಆದ ಆಗ ಎತ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಗೈಸ್. ಇಷ್ಟೇ ನಾನು ಹೇಳೋದಕ್ಕೆ ಬಂದಿರೋದು. ನಾನು ಯಾವತ್ತೂ ಈ ಥರ ಎಲ್ಲ ವೀಡಿಯೋ ಮಾಡಿಲ್ಲ, ಬರೀ ಸ್ಯಾರಿ ವೀಡಿಯೋನೇ ಮಾಡ್ತಿದ್ದೆ. ಇದನ್ನು ಸ್ವಲ್ಪ ಮಾಡೋಣ ಅಂದ್ಕೊಂಡು ಮಾಡಿ ಹಾಕಿದ್ದೀನಿ. ಇದು ನಾನು ರೋಪಲ್ಲಿ ಹೋಗಿದ್ದೀನಿ ಅಂದಲ್ಲ, ಇದೇನೇ ಇಲ್ಲ ಹತ್ತುತ್ತಾ ಇದ್ದೀನಿ ನೋಡಿ. ಇದು
ಇದು ಅಂತೂ ತುಂಬ ಖುಷಿ ಆಯಿತು. ನಾನು ಯಾವತ್ತೂ ಹೋಗೇ ಇರಲಿಲ್ಲ, ಇದ್ರಲ್ಲಿ ಹೋಗಿ ಇನ್ನೂ ಎಂಜಾಯ್ ಮಾಡ್ದಂಗೆ ಆಯಿತು. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಹೊಸ ವೀಡಿಯೋಸ್ದು ಹೊಸ ಥರದ್ದು ಏನಾದರೂ ಹಾಕ್ತಾಯಿರ್ತೀನಿ. ನನ್ನ ಬಗ್ಗೆ, ನಮ್ಮ ಮನೆಯದು, ಫ್ಯಾಮಿಲಿ ಬಗ್ಗೆನೂ ಕೂಡ ಸ್ವಲ್ಪ ವೀಡಿಯೋ ಹಾಕ್ತಿರ್ತೀನಿ. ಇನ್ಮೇಲೆ ಸ್ಯಾರಿ ಕುಚ್ಚು ಬಿಟ್ಟು ಅದನ್ನು ಕೂಡ ಹಾಕ್ತಿರ್ತೀನಿ. ನೋಡ್ತಾ ಇರಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್.